ಇನ್ನು ರೇಣುಕಸ್ವಾಮಿ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈ ಕಾಕಿ ಕೈಗೆ ತಗ್ಲಾಕೊಳ್ಬಾರ್ದು ಅಂತ ಸಾಕ್ಷ್ಯ ನಾಶಕ್ಕೆ ಈ ಡಿ ಗ್ಯಾಂಗ್ ಮಾಡಿರುವಂತ ಈ ಖತರ್ನಾಕ್ ಪ್ಲಾನ್ಗಳು ಕೂಡ ಈಗ ಬೆಚ್ಚಿ ಬೀಳಿಸ್ತಾ ಇವೆ. ದರ್ಶನ್ಗೆ ಮರ್ಡರ್ ಕೇಸ್ ಉರುಳು. ಸಾಕ್ಷ್ಯ ನಾಶಕ್ಕೆ ಡಿ ಗ್ಯಾಂಗ್ ಮಾಡಿದ್ದೇನು? ಗ್ಯಾಂಗ್ನ ಕರಾಳ ಮುಖ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಮರ್ಡರ್ ಬಳಿಕ ಸಾಕ್ಷ್ಯ ನಾಶಕ್ಕೆ ಡಿ ಗ್ಯಾಂಗ್ ಮಾಡಿದ್ದ ಮಾಸ್ಟರ್ ಪ್ಲಾನ್ ಭಟಾ ಬಯಲಾಗಿದೆ. ಸಾಕ್ಷಿಗಳ ಬಾಯಿ ಮುಚ್ಚಿಸಲು ಭಾರಿ ಸ್ಕೆಚ್ ಹಾಕಿದ್ದು, ಕಾರ್ಮಿಕರಿಗೆ ಹಣದ ಆಮಿಷ ಒಡ್ಡಿದ್ದಂತೆ. ದರ್ಶನ್ ಸೇರಿ 4 ಆರೋಪಿಗಳನ್ನು ಮತ್ತೆರಡು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಆರೋಪಿಗಳನ್ನು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಿಸಿದ ಪೊಲೀಸರಿಗೆ ಈ ಕಿಲ್ಲರ್ ಗ್ಯಾಂಗ್ನ ಡೆಡ್ಲಿ ಪ್ಲಾನ್ ಬಗ್ಗೆ ಗೊತ್ತಾಗಿದೆ. ಇನ್ನು ಈ ಗ್ಯಾಂಗ್ ಹೇಗೆಲ್ಲ ಹಣ ಹೊಂದಿಸಿ ಸಾಕ್ಷಿಗಳನ್ನು ತೆಪ್ಪಗಾಗಿಸಲು ಹೊಂಚು ಹಾಕಿತ್ತು ಅಂತ ನೋಡೋದಾದ್ರೆ, ಸಾಕ್ಷಿ ಬಾಯಿ ಮುಚ್ಚಿಸಲು ಹಣ, ತನ್ನ ಹೆಸರು ಬರಬಾರದೆಂದು ದರ್ಶನ್ 70 ಲಕ್ಷ ರೂಪಾಯಿ ಹೊಂದಿಸಿದ್ರಂತೆ. ಶವ ಸಾಗಿಸುವವರಿಗಾಗಿ 30 ಲಕ್ಷ ರೂಪಾಯಿಯನ್ನ ಮೀಸಲಿಟ್ಟಿದ್ದಂತೆ. ಶೆಡ್ ಕಾವಲುಗಾರರಿಗೆ ಕೊಡಲು 40 ಲಕ್ಷ ಹಣ ಹೊಂದಿಸಿದ್ದಂತೆ. ಇದೀಗ ಪೊಲೀಸರು ದರ್ಶನ್ ನಿವಾಸದಲ್ಲಿ 37 ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ರೂಪಾಯಿ ಸೀಸ್ ಮಾಡಿದ್ದಾರೆ. ಒಟ್ಟು ಇಲ್ಲಿವರೆಗೂ 70 ಲಕ್ಷ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲಕ್ಷಾಂತರ ಹಣ ಸೀಸ್ ಆದ ಬಳಿಕ ದರ್ಶನ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟವರು ಯಾರು ಅನ್ನೋ ಅನುಮಾನ ಮೂಡುತ್ತೆ. ಅದನ್ನು ಹೇಳ್ತೀವಿ ನೋಡಿ. ದರ್ಶನ್ಗೆ ಹಣ ಕೊಟ್ಟವರು ಯಾರು ಗೊತ್ತಾ? ಮೋಹನ್ ರಾಜ್ ಎಂಬಾತ ದರ್ಶನ್ಗೆ ಹಣ ನೀಡಿದ್ದ. ಮೋಹನ್ ರಾಜ್ ಆರೋಪಿ ದರ್ಶನ್ನ ಆಪ್ತ ಸ್ನೇಹಿತನಾಗಿದ್ದ. ಹೀಗಾಗಿ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಬರೋಬ್ಬರಿ 40 ಲಕ್ಷ ರೂಪಾಯಿ ಪಡೆದಿದ್ದ. ಇದೀಗ ಮೋಹನ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಈವರೆಗೂ ಪೊಲೀಸರು ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಸೀಸ್ ಮಾಡಿದ್ದಾರೆ, ಯಾರ್ಯಾರ ಮನೆಯಲ್ಲಿ ಸಿಕ್ಕಿದ್ದೆಷ್ಟು ನೋಡ್ತಾ ಹೋಗೋದಾದ್ರೆ, ಎಲ್ಲೆಲ್ಲಿ ಎಷ್ಟು ಹಣ ಸೀಸ್ ಆಗಿದೆ ಗೊತ್ತಾ? 70 ಲಕ್ಷದ ಸೀಕ್ರೆಟ್ ನೋಡ್ತಾ ಹೋಗೋಣ. ದರ್ಶನ್ ಮನೆಯಲ್ಲಿ 37.40 ಲಕ್ಷ ಹಣ ಸಿಕ್ಕಿದೆ. ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ, ಪವನ್ ಮನೆಯಲ್ಲಿ 5 ಲಕ್ಷ, ಕೇಶವಮೂರ್ತಿ ಮನೆಯಲ್ಲಿ 5 ಲಕ್ಷ, ನಿಖಿಲ್ ನಾಯಕ್ ಮನೆಯಲ್ಲಿ, ಕಾರ್ತಿಕ್ ಮನೆಯಲ್ಲಿ, ಪ್ರದೋಷ್ ಮನೆಯಲ್ಲಿ ಒಟ್ಟು 5 ಲಕ್ಷ, ರಾಘವೇಂದ್ರ ಮನೆಯಲ್ಲಿ 4.40 ಲಕ್ಷ. ಇಷ್ಟು ಹಣ ಈಗ ಸೀಸ್ ಮಾಡಲಾಗಿದೆ. ನಿಗೂಢ ಸತ್ಯಗಳು ಹೊರಬರುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.